ಮಾನ್ಯರೇ, ನಿನ್ನೆ ನಮ್ಮ ಯಲಹಂಕ ಒಕ್ಕಲಿಗರ ತಾಲೂಕು, ಬೆಂಗಳೂರು ಉತ್ತರ ತಾಲೂಕು ಒಕ್ಕಲಿಗರ ಸಂಘದ ಇಂದ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದನ್ನು ನಾವು ನೋಡ್ದು. SR ವಿಶ್ವನಾಥ್ ಅವರು ರೆಡ್ಡಿಗಳು, ಅವರು ಒಕ್ಕಲಿಗರಲ್ಲ, ಅವರು ವೇಮನ ಜಯಂತಿ ಮಾಡ್ತಾರೆ, ಅವರು ವೇಮನ ರೆಡ್ಡಿ ಸಂಘದಲ್ಲಿ ಇದ್ದಾರೆ, ಅವರು ನಮ್ಮ ಒಕ್ಕಲಿಗರಲ್ಲ ಅಂಥೇಳಿ ಮತ್ತು ಅವರಿಗೆ ಧಿಕ್ಕಾರನ್ನು ಸಹ ಕೂಗಿದ್ದಾರೆ. ಅದನ್ನೆಲ್ಲ ನಾವು ನೋಡಿದ್ದೀವಿ. ಅದನ್ನು ಈಗಾಗಲೇ ಕಂಪ್ಲೇಂಟ್ ಆಗಿದೆ. ಅದನ್ನು ಕಂಪ್ಲೇಂಟನ್ನು ಸಹ ನಾವು ಮಾಡಿದ್ದೀವಿ. ಮಾನ್ಯರೇ, ಈಗ ಒಕ್ಕಲಿಗರ ಸಂಘದಲ್ಲಿ ಏನು ಕರ್ನಾಟಕ ರಾಜ್ಯದ ಒಕ್ಕಲಿಗರ ಸಂಘ ಇದೆ, ಆ ಸಂಘದಲ್ಲಿ ಸುಮಾರು 113ರಿಂದ 115 ಉಪಜಾತಿಗಳಿದ್ದಾವೆ. ಒಕ್ಕಲಿಗರ ಸಂಘದಲ್ಲಿ, ಕರ್ನಾಟಕ ರಾಜ್ಯದ ಒಕ್ಕಲಿಗರ ಸಂಘದಲ್ಲಿ 113ರಿಂದ 115 ಉಪಜಾತಿಗಳಿದ್ದಾವೆ. ಅದರಲ್ಲಿ ಗಂಗಟ್ಕಾರ ಒಕ್ಕಲಿಗರು, ಮರ್ಚೊಕ್ಕಲಿಗರು, ದಾಸೊಕ್ಕಲಿಗರು, ಮುಳ್ಳುಗೌಡರು, ಮತ್ತು ಕುಂಚಿಟಿಗರು ಒಕ್ಕಲಿಗರು, ಮತ್ತು ರೆಡ್ಡಿ ಒಕ್ಕಲಿಗರು, ಅನೇಕ ಒಕ್ಕಲಿಗರ ಪಂಗಡಗಳು ಸೇರಿ ಒಂದು ಒಕ್ಕಲಿಗರ ಸಂಘದಲ್ಲಿ ಎಲ್ಲರೂ ಒಟ್ಟಿಗೆ ನಾವಿದ್ದೀವಿ. ಇದ್ರ ಜೊತೆಯಲ್ಲಿ ಈಗಾಗಲೇ ನಮ್ಮೆಲ್ಲ ಸ್ವಾಮೀಜಿಗಳು ಎಲ್ಲರೂ ಒಟ್ಟಿಗೆ ಸೇರಿಸಿ, ನಂಜಾವಧೂತ ಸ್ವಾಮೀಜಿಗಳು ಇರ್ಬೋದು, ನಿರ್ಮಲಾನಂದನಾಥ ಸ್ವಾಮೀಜಿಗಳು ಇರ್ಬೋದು, ನಮ್ಮ ಬೇರೆ ಬೇರೆ ಯಾರ್ಯಾರು ಸ್ವಾಮೀಜಿಗಳು ಉಪಪಂಗಡಗಳು ಇದ್ದಾವೆ, ಅವನ್ನೆಲ್ಲ ಒಗ್ಗೂಡಿಸ್ಬೇಕು ಅಂತೇಳಿ ನಮ್ಮೆಲ್ಲ ಮಠಾಧೀಶರುಗಳು ಅವರೆಲ್ಲ ಓಡಾಡ್ತಾ ಇದ್ದಾರೆ. ಅವರು ಶ್ರಮ ವಹಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ನೀವು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ, ವಿಶ್ವನಾಥ್ ಅವರು ರೆಡ್ಡಿಗಳು, ವಿಶ್ವನಾಥ್ ಅವರು ವೇಮನ ಜಯಂತಿ ಮಾಡ್ತಾರೆ, ಅವರು ಸಂಘ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಹೌದು, ಅವರು ಒಂದು ಸಪ್ರೇಟಾಗಿ ಸಂಘ ಒಂದು ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ಕುಂಚಿಟಿಗರು ಒಕ್ಕಲಿಗರು ಒಂದು ಸಂಘ ಮಾಡಿ ಅವರು ಒಂದು ಸ್ವಾಮೀಜಿಗಳನ್ನು ಇಟ್ಕೊಂಡಿದ್ದಾರೆ. ಒಂದು 4-5 ಜನ, ಒಂದು 4-5 ಸ್ವಾಮೀಜಿಗಳನ್ನು ನಮ್ಮ ಉಪಪಂಗಡದಲ್ಲಿ ಇದ್ದಾವೆ. ಅದಕ್ಕೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಬೇಕು ಅಂತ ಅವರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಆದರೆ ನೀವು ಮಾಡ್ತಾ ಇರ್ತಕ್ಕಂಥದ್ದೇನು, ನೀವು ರೆಡ್ಡಿಗಳು ಒಕ್ಕಲಿಗರಲ್ಲ ಅಂತೇಳಿ ಸದಾನಂದ ಗೌಡರ ಬಗ್ಗೆ ಮಾತನಾಡಿದ್ರು ಅಂತ ಹೇಳ್ಬಿಟ್ಟು ನೀವು ಪ್ಲೇ ಕಾರ್ಡ್ ಇಟ್ಕೊಂಡು ಧಿಕ್ಕಾರನ್ನೆಲ್ಲ ನಾವು ನಮ್ಮ ಶಾಸಕರ ವಿರುದ್ಧವಾಗಿ ನೀವು ಮಾಡಿದ್ದೀರಿ. ಅಲ್ಲಿ ಎಲ್ಲ ಕಾಂಗ್ರೆಸ್ನವ್ರ ಜೊತೆ ಸೇರಿಕೊಂಡು ನೀವು ಸಹ ಏನು ಸತೀಶ್ ನೀನು ಸಹ ಅಲ್ಲಿ ಸೇರಿಕೊಂಡು ಮಾಡಿದೀಯಾ. ನಾನೊಂದು ಮಾತು ಹೇಳ್ತೀನಿ, ನೀವು ನಮ್ಮ ಸದಾನಂದ ಗೌಡರು ಯಾರು? ನಮ್ಮ ಪಕ್ಷದ ಮುಖಂಡರವರು, BJP ಪಕ್ಷದ ಮುಖಂಡರು. ನಮ್ಮ ಶಾಸಕರು ಯಾರು? BJP ಪಕ್ಷದ ಮುಖಂಡರು. ಅವ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ನಿಮಗೇನು ಕಾಂಗ್ರೆಸ್ನವ್ರ ಕೆಲಸ? ನೀವು ಯಾಕೆ ಮಾತಾಡ್ತೀರಿ? ನಮ್ಮ ನಾಯಕರ ಬಗ್ಗೆ ನಾವು ಮಾತಾಡಿದ್ರೆ ನಿಮಗೇನು ಬಾಧೆ? ಅದನ್ನು ಅವರು ಮಾತಾಡ್ಕೊಳ್ತಾರೆ, ಅವರು ಸರಿಪಡಿಸ್ಕೊಳ್ತಾರೆ. ನೀವು ಒಕ್ಕಲಿಗರಿಗೆ ಅಷ್ಟೊಂದು ಒಕ್ಕಲಿಗರ ಬಗ್ಗೆ ನಿಮಗೆ ಕಾಳಜಿ ಇದೆಯಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರು ಕುಮಾರಣ್ಣನ ಬಗ್ಗೆ ಅಷ್ಟು ಮಾತನಾಡಿದ್ರಲ್ಲ, ಅವರು ಶಾಸಕರು ಯಾರು? ಪ್ರದೀಪ್ ಈಶ್ವರ್ ಅವರು. ನೀವ್ಯಾಕೆ ನೆನ್ನೆ ಮಾತಾಡಲಿಲ್ಲ? ಅವರು ಒಕ್ಕಲಿಗರಲ್ವ ಕುಮಾರಣ್ಣನ ಬಗ್ಗೆ ಪ್ರದೀಪ್ ಈಶ್ವರ್ ಮಾತಾಡಿದ್ರಲ್ಲ, ನಮ್ಮವ್ರ ಬಗ್ಗೆ ಮಾತನಾಡಿದಾರಂತೆ. ನೀವ್ಯಾಕೆ ಮಾತಾಡಲಿಲ್ಲ ಅವ್ರ ವಿರುದ್ಧವಾಗಿ? ನೀವು ನೆನ್ನೆ ಬರೀ ವಿಶ್ವನಾಥ್ ಅವ್ರ ಬಗ್ಗೆ ಯಾಕೆ ಮಾತನಾಡಿದ್ರಿ? ನೀವೆಲ್ಲ ಕೂತ್ಕೊಂಡು ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ದೀರಿ. ಅಷ್ಟೂ ಜನನು ನೀವು ಒಕ್ಕಲಿಗರ ಸಂಘ ಅಭಿವೃದ್ಧಿ ಮಾಡಬೇಕು ಅಂತಲ್ಲ, ವಿಶ್ವನಾಥ್ ಅವರು ವಿರುದ್ಧವಾಗಿ ಕಟ್ಟಿರ್ತಕ್ಕಂಥ ಆ ಒಂದು ನಿನ್ನೆ ಸೇರಿರ್ತಕ್ಕಂಥ ಸಂಘ ಅದು. ಏನೋ ವಿಶ್ವನಾಥ್ ಅವರು 4 ಬಾರಿ ಶಾಸಕರಾಗಿದ್ದಾರೆ, ಮುಂದೆ 5ನೇ ಬಾರಿ ಗೆದ್ದು ಮಂತ್ರಿಗಳಾಗ್ಬಿಡ್ತಾರೆ. ಇದಕ್ಕೋಸ್ಕರ ನಿಮ್ಮ ಹೊಟ್ಟೆ ಊರಿಗೆ ನೀವು ಈ ಒಂದು ಕಾರ್ಯಕ್ರಮ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದೀರಿ. ಕೆಂಪೇಗೌಡ ಜಯಂತಿ ಮಾಡಿದ್ದೀರಿ. ಕೆಂಪೇಗೌಡ ಜಯಂತಿ ಮಾಡುವಾಗ ನಾವೆಲ್ಲ ಇಲ್ಲಿರ್ತಕ್ಕಂಥ ಒಕ್ಕಲಿಗರೆಲ್ಲ ಇದ್ದುವಲ್ಲ, ನಮ್ಮನ್ನು ಯಾರನ್ನು ಕರೆದಿದ್ದೀರಾ? ನೀವು ಯಾರಿಗಾದರೂ ಹೇಳಿದ್ದೀರಾ? BJP ಅವರು ಅಂತ ಬಿಟ್ಟಿದ್ದೀರಾ. ವಿಶ್ವನಾಥ್ ಅವ್ರ ಜೊತೆಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಯಾರನ್ನೂ ಕರೆದಿಲ್ಲ. ನಾವು ಕಟ್ಟಿಲ್ವ ಸಂಘನ? ಅದನ್ನು ಒಬ್ಬರನ್ನೂ ಕರೆದಿಲ್ಲ. ನಾವು ಇಲ್ಲಿರ್ತಕ್ಕಂಥ ಎಲ್ಲ ಒಕ್ಕಲಿಗರ ಮುಖಂಡರುಗಳು ನಾವೆಲ್ಲ ಇದ್ದೀವಿ. ಸುಮಾರು 60-70% ಒಕ್ಕಲಿಗರ ಮುಖಂಡರುಗಳು, ನಾಯಕರುಗಳು ಎಲ್ಲರೂ SR ವಿಶ್ವನಾಥ್ ಅವ್ರ ಜೊತೆಲಿದ್ದೀವಿ. ನೀವು ಯಾವಾಗ ನಮ್ಮನ್ನು ಸೇರಿಸಲ್ಲ, ನಮ್ಮನ್ನು ಇವಾಗಲೇ ನಮ್ಮನ್ನು ಹೊರಗಡೆ ಹಾಕಿದ್ದೀರಾ. ನಮ್ಮನ್ನು ಯಾವುದೇ ಕಾರ್ಯಕ್ರಮಕ್ಕೆ ಕರೆದಿಲ್ಲವಲ್ಲ ನೀವು. ನೋಡಿ, ಈಗ ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗರ ಸಂಘ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಮುಖಂಡರುಗಳು ಕೂತ್ಕೊಂಡು ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಯಲಹಂಕ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗರ ಸಂಘ ಮಾಡ್ತೀವಿ. ನಾವು ಅನೇಕ ಬಡವರ ಮಕ್ಕಳುಗಳು ಬೇಕಾದಷ್ಟು ಜನ ಇದ್ದಾರೆ ನಮ್ಮಲ್ಲೂ.
ಹಿಂದುಳಿದಿರ್ತಕ್ಕಂಥ ಮಕ್ಕಳು ಇದ್ದಾರೆ ನಮ್ಮಲ್ಲೂ, ಅವ್ರಿಗೆಲ್ಲ ಅನುಕೂಲ ಆಗೋ ರೀತಿ ನಾವು ಮಾಡ್ತೀವಿ. ನೀವೇನು ಮಾಡಿದ್ದೀರ? 18 ವರ್ಷ ಆಯಿತು ಈಗ ಇಲ್ಲಿ ನೀವು ಸಂಘ ಸ್ಥಾಪನೆ ಮಾಡಿ, ಇದುವರೆಗೂ ಯಾವುದೇ ಒಂದು ಬಡವರ ಮಕ್ಕಳಿಗೊಂದು ಎಕ್ಸಸೈಸ್ ಕೊಟ್ಟಿಲ್ಲ, ಒಂದು ಸಣ್ಣ ಸಹಾಯ ಮಾಡಲಿಲ್ಲ. ಬರೀ ನಿಮ್ಮ ಸಂಘ ವಿಶ್ವನಾಥವ್ರ ವಿರುದ್ಧವಾಗಿ ಬಿಂಬಿಸೋದು. ವಿಶ್ವನಾಥ್ ರೆಡ್ಡಿ ಏನು ರೀ ನಿಮಗೆ ಬಾಧೆ? ಒಕ್ಕಲಿಗರು, ಕೆಂಪೇಗೌಡರು ಎಲ್ಲ ಜಾತಿ ಜನಾಂಗವನ್ನು ಒಟ್ಟಿಗೆ ತಗೊಂಡೋಗಿರ್ತಕ್ಕಂಥ ನಮ್ಮ ಜಾತಿ ಒಕ್ಕಲಿಗರ ಜಾತಿ ಕೆಂಪೇಗೌಡರು. ನೀವ್ಯಾಕ್ರಿ ಹಿಂಗಡಿಸ್ತೀರಾ? ನೀನು ನಿನ್ನೆವರೆಗೂ ಎಲ್ಲ ಚುನಾವಣೆಗಳಲ್ಲೂ ನಮ್ಮ ನಾಯಕರು ವಿಶ್ವನಾಥ್ ಅವರು ಒಕ್ಕಲಿಗರು ಗೌಡರು ಅಂತ ನೀನು ಸತೀಶು ನೀನು ಇಷ್ಟು ವರ್ಷಗಳ ಕಾಲ ವಿಶ್ವನಾಥ್ ಅವ್ರ ಜೊತೆಲಿದ್ದೆ ತಾನೆ? ಅವ್ರ ಜೊತೆಲಿ ಎಲ್ಲ ಎಲೆಕ್ಷನ್ ಮಾಡಿದ್ಯಾ ತಾನೆ? ನೀನು ಡೈರಿನಲ್ಲಿ ಗೆಲ್ಲಬೇಕಾದ್ರೆ, ಡೈರಿ ಎಲೆಕ್ಷನ್ ಮಾಡಬೇಕಾದ್ರೆ ನಮ್ಮ ನಾಯಕರು ಕಾಲಕ್ಕೆ ಬಿದ್ದು ನಮ್ಮ ನಾಯಕರು ಎಲ್ಲ ಮೀಟಿಂಗಲ್ಲಿ ಹೇಳಿದ್ಯಾ, ನಮ್ಮ ನಾಯಕರು ಇವರು, ನಮ್ಮ ಒಕ್ಕಲಿಗರು, ನಮ್ಮವರೇ, ನಮ್ಮ ಸಂಬಂಧಿಕರು. ಇವತ್ತು ನೀನು ವಿಶ್ವನಾಥ್ ಅವ್ರ ಜೊತೆಯಿಂದ ಆಚೆ ಹೋಗಿ BJPಯಿಂದ ಆಚೆ ಹೋದ್ಮೇಲೆ ಅವರು ನಿಮ್ಮ ನಾಯಕರಲ್ಲ, ಅವರು ಒಕ್ಕಲಿಗರಲ್ಲ. ಈಗ ಅವ್ರು ರೆಡ್ಡಿಗಳು. ಏನು ರೀ ರೆಡ್ಡಿಗಳಾದ್ರೇನು, ಮರ್ಚೊಕ್ಕಲಿಗರಾದ್ರೇನು, ಗಂಗಡ್ಗಾರಾದ್ರೇನು, ಮತ್ತು ಕುಂಚಿಟಿಗರಾದ್ರೇನು ಎಲ್ಲ ಒಂದೇ ಅಲ್ವೇನ್ರಿ? ಯಾಕ್ರಿ ಪದೇ ನಾವು ಒಕ್ಕಲಿಗರು ಏನು ನೀನು ಒಕ್ಕಲಿಗನಲ್ವ? ಹಂಗಾದ್ರೆ ಯಾಕೆ ನೀನು ಪ್ರದರ್ಶನ ಮಾಡಿಸೋದು? ನಾವು ಒಕ್ಕಲಿಗರು ಬಿಡ್ರಿ, ಅದು ಮಾಡಿರಿ. ಸಂಘ ಕಟ್ಟಿದ್ದೀರಿ, ಒಳ್ಳೇದು ಮಾಡಿರಿ. ಯಾರನ್ನ ಬಡವ್ರ ಮಕ್ಕಳಿಗೆ, ಸಣ್ಣ ಪುಟ್ಟ ಯಾರಿಗಾದ್ರು ಅನಾನುಕೂಲ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡಿ. ಕಟ್ತೀವಿ. ಈಗ ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಸರುಘಟ್ಟ ಹೋಬಳಿ, ಯಲಹಂಕ ಹೋಬಳಿ ಮತ್ತು ದಾಸನಪುರ ಹೋಬಳಿ ಎಲ್ಲ ಮುಖಂಡರುಗಳು ಇವತ್ತೆಲ್ಲ ತೀರ್ಮಾನ ಮಾಡಿದ್ದೀವಿ. ಒಂದು ಸಂಘವನ್ನು ಸ್ಥಾಪನೆ ಮಾಡ್ತೀವಿ. ನೀವು ಯಾವ ಬಡವರಿಗೂ ಏನು ಸಹಾಯ ಮಾಡ್ತಾ ಇಲ್ಲ. ಬರೀ ವಿಶ್ವನಾಥ್ ಅವ್ರ ವಿರುದ್ಧವಾಗಿ ನೀವು ಪ್ರೆಸ್ ಮೀಟ್ ಮಾಡ್ಕೊಂಡು ಕಾಲಹರಣ ಮಾಡ್ತಾ ಇದ್ದೀರಿ. ನಾವು ಕಟ್ತೀವಿ, ನಾವು ಸಹಾಯ ಮಾಡ್ತೀವಿ. ನೋಡಿರಿ, ಮುಂದಿನ ದಿನಗಳಲ್ಲಿ ಬಡವರ ಮಕ್ಕಳಿಗೆ ಸಹಾಯ ಆಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ, ಮಾಡಿ ತೋರಿಸ್ತೀವಿ. ಇದೇ ನಮ್ಮ ಶಾಸಕರನ್ನ, ಇದೇ ವಿಶ್ವನಾಥ್ ಅವ್ರನ್ನ ನಾವು ಇದು ಏನು ಗೌರವಾಧ್ಯಕ್ಷನಾಗಿ ಮಾಡಿಟ್ಕೊಳ್ತೀವಿ. ಅಧ್ಯಕ್ಷನ ಯಾರನ್ನಾದ್ರೂ ಒಬ್ರು ನಾವು ಮಾಡ್ಕೊಳ್ತೀವಿ, ಅವ್ರನ್ನ ಗೌರವಾಧ್ಯಕ್ಷನಾಗಿ ನಾವು ಮಾಡ್ಕೊಳ್ತೀವಿ. ಎಲ್ಲ ಪಕ್ಷದವ್ರನ್ನೂ ಸಹ ನಾವು ಮೆಂಬರ್ಶಿಪ್ ಮಾಡ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸಂಘವನ್ನು ಸ್ಥಾಪನೆ ಮಾಡ್ತೀವಿ. ಪಕ್ಷಾತೀತವಾಗಿ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಒಕ್ಕಲಿಗರ ಸಂಘ ನಡೆಯುತ್ತೆ. ಅಣ್ಣ, 2 ಸಂಘ ಅಲ್ಲ 4 ಸಂಘ ಮಾಡಿದ್ರು ಏನು ತಪ್ಪು ಸಂದೇಶ ಹೋಗಲ್ಲ. ಈ ಉದಾಹರಣೆಗೆ ನಮ್ಮ ಯಲಹಂಕ ಓಲ್ಡ್ ಟೌನಲ್ಲಿ ಒಂದು ಕೆಂಪೇಗೌಡರ ಸಂಘ, ಅದು ಒಕ್ಕಲಿಗರ ಸಂಘ ಇದೆ, ಇನ್ನೊಂದು ಕುಂಚಿಟಿಗರ ಸಂಘ ಇದೆ, ಇನ್ನೊಂದು ರೆಡ್ಡಿಗರ ಸಂಘ ಇದೆ, 3 ಸಂಘ ಇದ್ದಾವೆ. ಮತ್ತು ಇನ್ನೊಂದು ಬೆಂಗಳೂರು ಉತ್ತರ ತಾಲೂಕಿನ ಒಕ್ಕಲಿಗರ ಸಂಘ ಇದೆ, 4 ಇದಾವಲ್ಲ. ಮತ್ತು ಹೆಸರುಘಟ್ಟ ಹೋಬಳಿನಲ್ಲೂ ಒಂದು ಒಕ್ಕಲಿಗರ ಸಂಘ ಇದೆ, 5 ಇದಾವಲ್ಲ. ಏನಿಲ್ಲ, ನಮ್ಮ ಮಕ್ಕಳಿಗೆ, ಬಡವರಿಗೆ, ತುಳಿತಕ್ಕೊಳಗಾಗಿರ್ತಕ್ಕಂಥವ್ರಿಗೆ, ಸಣ್ಣ ಪುಟ್ಟ ಜನಗಳಿಗೆ ಸಹಾಯ ಆಗಬೇಕಾದ್ರೆ 10 ಸಂಘ ಮಾಡಿದ್ರೆ ಏನು ತಪ್ಪಿಲ್ಲ. ಎಲ್ಲರೂ ಸೇರಿ ಕರ್ನಾಟಕ ರಾಜ್ಯದ ಒಕ್ಕಲಿಗರ ಸಂಘದ ಅಡಿಯಲ್ಲೇ ನಾವು ಬರೋದು. ಅಂದರೆ ಈ ಬಾರಿ ಕೆಂಪೇಗೌಡ ಜಯಂತಿ ಎಲ್ಲೋ ಒಂದು ಕಡೆ ಒಕ್ಕಲಿಗರನ್ನ ಹೊಡೆದಾಕ್ತು ಅಂತ ಅನಿಸ್ತಿದೆ. ಒಗ್ಗಟ್ಟು ಮಾಡಿದೆ, ಒಕ್ಕಲಿಗರನ್ನ ಕ್ರೋಢೀಕರಣ ಮಾಡಿದೆ. ಎಲ್ಲ ಒಕ್ಕಲಿಗರನ್ನು ಒಗ್ಗೂಡಿಸೋ ಕೆಲಸ ಅವ್ರು ಮಾಡಿದ್ದಾರೆ. ವಿಶ್ವನಾಥ್ ಅವರು ಇನ್ನೂ ಗಟ್ಟಿಯಾಗೋ ರೀತಿ ಮಾಡಿದ್ದಾರೆ. ಅವರು ಎಚ್ಚೆತ್ಕೊಂಡಿದ್ದಾರೆ. ಇವತ್ತು ವಿಶ್ವನಾಥ ನೇತೃತ್ವದಲ್ಲಿ ಯಾವ ಮಟ್ಟಕ್ಕೆ ಕೆಂಪೇಗೌಡ ಜಯಂತಿ ಆಯಿತು ಅಂತ ನೋಡಿದ್ರಲ್ಲ. ವಿಶ್ವನಾಥ್ ಅವರಿಗೆ ಎಲ್ಲ ಒಕ್ಕಲಿಗರು ಅಂದರೆ ಎಲ್ಲ ಜಾತಿ ಜನಾಂಗದವರು ನಾವು ಒಕ್ಕಲಿಗರ ಜಯಂತಿಯನ್ನು ಮಾಡಿದ್ದೀವಿ. ಕೆಂಪೇಗೌಡ ಜಯಂತಿಯನ್ನು ನಾವು ಮಾಡಿದ್ದೀವಿ, ಎಲ್ಲ ಜನಾಂಗದವರು ಸೇರಿ. ಏನು ಅಲ್ಲ, ಈಗ ಜಾಲ ಹೋಬಳಿ, ಹೆಬ್ಬಾಳ, ಇನ್ನೊಂದು ಮತ್ತೊಂದು ಎಲ್ಲ ತಾಲೂಕು ಸೇರಿ ಬೆಂಗಳೂರು ಉತ್ತರ ತಾಲೂಕು ಅಂತ ಒಂದಿದೆ. ಅದ್ರ ಪಾಡಿಗೆ ಅವ್ರು ನಡೆಸಲಿ, ಆಯಿತಾ? ಅದ್ರಲ್ಲಿ ನಾವು ಇದ್ದೀವಿ, ನಾವು ಇರ್ತೀವಿ, ಅಲ್ಲೇ ಇರ್ತೀವಿ, ಅಲ್ಲೂ ಇರ್ತೀವಿ. ಆದರೆ ನಮ್ಮ ಕ್ಷೇತ್ರದಲ್ಲಿ, ಒಂದು ಕ್ಷೇತ್ರ ಮಟ್ಟದಲ್ಲಿ ಈಗ ದಾಸನಪುರ ಹೋಬಳಿನ ಅವರು ಬಿಟ್ಟಿದ್ದಾರೆ. ದಾಸನಪುರ ಹೋಬಳಿ, ಹೆಸರುಘಟ್ಟ ಹೋಬಳಿ, ಯಲಹಂಕ ಹೋಬಳಿ. ನಮ್ಮ ಕ್ಷೇತ್ರದ ಮಟ್ಟಕ್ಕೆ ನಾವೊಂದು ಸಂಘ ಮಾಡ್ತೀವಿ, ನಿಮ್ಮನ್ನು ಕರೆದು ಉದ್ಘಾಟನೆ ಮಾಡ್ತೀವಿ. ಎಲ್ಲರೂ ಒಟ್ಟಿಗೆ ಎಲ್ಲರನ್ನೂ ಕರಿತೀವಿ. ನಾವು ಬರೀ ನಮ್ಮ BJP ಅವರಲ್ಲ, ಕಾಂಗ್ರೆಸ್ ಅವರು, JDS ಅವ್ರನ್ನ ಎಲ್ಲರನ್ನೂ ಸೇರಿಸ್ಕೊಳ್ತೀವಿ. ಸರ್, ನಾವೀಗ ಹೊಸ ಸಂಘ ಮಾಡಿಕೊಂಡಿರೋದು ಅವ್ರ ವಿರುದ್ಧ ಅಲ್ಲ, ಇದು ವಿರುದ್ಧ ಅಲ್ಲ. ಒಕ್ಕಲಿಗರ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಮತ್ತೆ ಒಕ್ಕಲಿಗರ ಸಂಘದ ಅಭಿವೃದ್ಧಿ ಪ್ರಾಧಿಕಾರ ಅಂತ ಒಂದಿದೆ. ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಅದು ಕೊಡ್ತದೆ. ಈ ಇರೋ ಸಂಘ ಅದರಿಂದ ಯಾವುದೇ ಪ್ರಯೋಜನ ಕೊಡಿಸಿಲ್ಲ ಅವರು. ಮತ್ತು ಇನ್ನೊಂದು ಉದ್ದೇಶ ಅಂದರೆ ಒಂದು ಸಹಕಾರ ಸಂಘ ಮಾಡಬೇಕಂತಲೂ ಕೂಡ ನಾವೆಲ್ಲ ಮುಖಂಡರು ನಿಶ್ಚಯ ಮಾಡಿದ್ವಿ. ಅದರ ಮುಖಾಂತರ ಯಾವುದನ್ನ ಸರ್ಕಾರದಿಂದ ಒಂದು ಅನುದಾನ ರೂಪದಲ್ಲಿ ಒಂದು ಏನಾದರೂ ನಮಗೆ ಜಾಗ ಮಂಜೂರು ಮಾಡಿದ್ರೆ ಅದರಲ್ಲಿ ಬಡವರಿಗೋಸ್ಕರ ಒಂದು ಕಲ್ಯಾಣ ಮಂಟಪ ಕಟ್ಟಿ ಕೂಡ ಕೊಡಬೇಕಂತ ಒಂದು ಯೋಜನೆ ಇದು ಹಾಕೊಂಡಿದ್ವಿ. ಇದು ಒಕ್ಕಲಿಗರ ಸಂಘ, ಇದು ರಾಜಕೀಯ ವೇದಿಕೆಯಲ್ಲಿ ಎಲ್ಲರೂ ಸದಸ್ಯರಾಗ್ಬೋದು. ಅವ್ರು ಕಮ್ಯುನಿಸ್ಟ್ ಆಗಲಿ, ಕಾಂಗ್ರೆಸ್ ಆಗಲಿ, ಮತ್ತು ಜನತಾದಳ ಆಗಲಿ, ಎಲ್ಲರೂ ಕೂಡ ಅದರಲ್ಲಿ ಒಕ್ಕಲಿಗರು ಸದಸ್ಯರಾಗ್ಬೋದು ಪೂರ್ತಿ.